ಜಿ ಇಲ್ಲೇ ಕುಡಿ ಅಣ್ಣಾಚೆ ಇಲ್ಲೇ ಕೊಡಿ ಇಲ್ಲಿದ್ದೀರಣ್ಣ. ಹಾಂ ಅಪ್ಪಾಜಿ ಪಾಪ ಟಿ ಶರ್ಟ್ ಹಾಕೊಳ್ಳೋರು ಬಿಡ್ರೋ ಹೋದ್ರಲ್ಲಿ ಒಂದ್ಸರಿ ಪಾಸ್ ಮಾಡ್ರು ಅದನ್ನ. ನೆಕ್ಸ್ಟ್ ಲೆವೆಲ್ ಸೂಪರ್ ಹಿಟ್ ಗಿಲ್ಲಿ. ಸೂಪರ್ ಹಿಟ್ ಕಲರ್ ದಯವಿಟ್ಟು ಸ್ವಲ್ಪ ಬನ್ನಿ ಹಿಂದೆ ಸ್ಟಾರ್ಟ್ ಮಾಡುವ. ನಾನು ಕಟ್ ಮಾಡ್ತೀನಿ. ಮೇಡಮ್ ಮಾತ್ರ ಬನ್ನಿ, ಈಗ ಅವರೇ ಚೆಕ್ ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ನಾವು ಕುಡಿಸ್ತೀವಿ. ರೆಡಿ ಸಿನಿಮಾ ತಂಡದವ್ರು ದಯಮಾಡಿ ಹಿಂದೆ ಚೇರ್ಸ್ ಇದೆ, ಕೂತ್ಕೋಬೇಕು. ಇಲ್ಲ ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಪ್ಲೇಸ್ ಇದೆ, ನಿಂತ್ಕೋಬಹುದು ಪ್ಲೀಸ್. ಪ್ರಶ್ನೆ ಇದೆಯಾ ಶ್ವೇತಾಗೆ? ಶ್ವೇತಾ, ಆಲ್ ದಿ ವೆರಿ ಬೆಸ್ಟ್. ಒಳ್ಳೆದಾಗಲಿ. ಸಿನಿಮಾ ರಿಲೀಸ್ ಆಗ್ತಿದೆ ಫೆಬ್ರವರಿ 27ಕ್ಕೆ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಶ್ವೇತಾ, ಧನ್ಯವಾದಗಳು. ಧನ್ಯವಾದ. ಸೊ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಗೌರವ್ ಶೆಟ್ಟಿ ಅವರನ್ನ. ಗೌರವ್ ಶೆಟ್ಟಿ ಅವರ ಆನ್ ಸ್ಟೇಜ್ ಪ್ಲೀಸ್. ಸೊ ಗೌರವ್ ಅವ್ರನ್ನ ನೀವು ಸ್ಕೂಪಲ್ಲೆಲ್ಲ ನೋಡಿರ್ತೀರಿ, ಸ್ಕಿಟ್ಸ್, ಕಾಮಿಡಿ ಶಾರ್ಟ್ಸ್ ಅಲ್ಲೆಲ್ಲ. ಇತ್ತೀಚೆಗೆ ಸಿನಿಮಾದಲ್ಲಿ ಕೂಡ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಬ್ಯಾಕ್ ಟು ಬ್ಯಾಕ್ ನೋಡಿ, ಹೋದ ತಿಂಗಳು ಒಂದು ಸಿನಿಮಾ, ಒಂದೇ ತಿಂಗಳಲ್ಲಿ 2 ಸಿನಿಮಾನಾ? ಓಕೆ, ಸೂಪರ್. ಎಷ್ಟು ಖುಷಿ ಆಗ್ತಿದೆ. ಸೂಪರ್ ಹಿಟ್ ಬಗ್ಗೆ ಏನ್ ಹೇಳ್ತೀವಿ ಗೌರವ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್. ಹೇಳ್ತಾ ಮೇಡಮ್ ಹೇಳಿದ್ರು ಒಂದೇ ತಿಂಗಳಲ್ಲಿ 2 ಸಿನಿಮಾ ಅಂತ, ಬಟ್ ಅದು ಬೇರೆ ಬೇರೆ ಟೈಮ್ ಲೈನ್ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಬಟ್ ಖುಷಿ ಆಗುತ್ತೆ. ಮೊನ್ನೆ ಯಾರು ಹೇಳ್ತಾ ಇದ್ರು, ಸರ್ ಅಮೃತಾಂಜನ್ ಸೂಪರ್ ಹಿಟ್ ಆಯ್ತು, ರಕ್ಕಸಪುರದವ್ರು ಸೂಪರ್ ಹಿಟ್ ಆಯ್ತು, ನೆಕ್ಸ್ಟ್ ಸೂಪರ್ ಹಿಟ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನ ಡೇಟ್ ಅನೌನ್ಸ್ ಮಾಡಕ್ಕೆ ಅಂತಾನೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇಡೀ ತಂಡ, ಅಂದ್ರೆ ವಿಜಯ್ ಆನಂದ್ ಸರ್ ಮುಂಚೆಯಿಂದನೂ ತುಂಬಾ ಸಿನಿಮಾಗಳಿಗೆ ರೈಟರ್ ಕೆಲಸ ಮಾಡಿದ್ದಾರೆ. ಅಂದ್ರೆ ಅವ್ರಿಗೊಂದು ಈ ತರ ಸಿನಿಮಾ ಫುಲ್ ಪ್ಲೇಟ್ಸ್ ಆಗಿ ಮಾಡುವಂತ ಸಿನಿಮಾ ಬೇಕಾಗಿತ್ತು. ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ, ನಿಲ್ಲಿಸ್ತಾರೆ ಇದನ್ನ. ಅಂದ್ರೆ ಅವರು ಅನುಭವಿಸ್ತಾರೆ ಬರಿಬೇಕಾದ್ರೆ. ನಮ್ಗೆ ಅದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ, ನಮ್ಗೆ ಇನ್ನೂ ಈಸಿ ಆಗ್ತಾ ಇತ್ತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು. ಯಾಕೆಂದ್ರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ, ನಾನು ಮದುವೆ ದೇವಸ್ಥಾನದಲ್ಲೇ ಆಯ್ತೀನಿ, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಬರೋದಿದೆಯಲ್ಲ, ಅದು ತುಂಬಾ ದೊಡ್ಡದು ಆಕ್ಚುಲಿ ಈಗಿದ್ದ ಪರಿಸ್ಥಿತಿ. ಸೊ ಥ್ಯಾಂಕ್ ಯು ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ. ನೀವು ಕಾಣಿಸ್ತಿದ್ದೀರಾ? ನೀವೇನ ಅಲ್ವಾ? ನೀವು ಸಿನಿಮಾ ಟೀಮ್ ಅಂದ್ರೆ ಜಾಯಿನ್ ಆಗಿ ಮುಂದೆ ಕುತ್ಕೋಬಹುದು. ಕುತ್ಕೊಳ್ಳಿ ಮುಂದೆ. ಟೀ ಶರ್ಟ್ ಹಾಕಿರೋಲ್ಲ ಬಂದ್ರಲ್ಲ, ಟೀ ಶರ್ಟ್ ಹಾಕಿರೋರು ಅಲ್ಲಿ ಸಿನಿಮಾ ತಂಡದವ್ರು ಯಾರೇ ಇದ್ರು ಬನ್ನಿ. ಓಕೆ ಸರ್ ಪ್ಲೀಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.